ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನಿವತ್ತು ತುಂಬಾ ರುಚಿಯಾಗಿ ಮತ್ತು ಸಂಜೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸಿದಾಗ ಮಕ್ಕಳಿಗೆ ಈ ರೀತಿಯಾಗಿ ಹೆಲ್ದಿಯಾಗಿ ಪಾಸ್ತಾ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಬ್ಲಾಗ್ಸಲ್ಲಿ ನಾನು ಪಾಸ್ತಾ ಯಾವ ರೀತಿ ಮಾಡ್ಕೊಳ್ತೀನಿ ದಿಢೀರ್ ಅಂಥೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಾರ್ದೆ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ಪಾಸ್ತಾ ರೆಸಿಪಿ ನೋಡ್ಕೊಂಬರೋಣ. ಇಲ್ಲಿ ನಾನು ಪಾಸ್ತಾ 1 kg ಪ್ಯಾಕೆಟ್ ತೊಗೊಂಡಿದ್ದೀನಿ. ಬ್ಯಾಂಬಿನವ್ರದ್ದು ತುಂಬಾ ಚೆನ್ನಾಗಿರುತ್ತೆ. 1 kg ಪಾಸ್ತಾ ಪ್ಯಾಕೆಟ್ ಇದು. ಇದರಲ್ಲಿ ಹಾಫ್ ಆಗುವಷ್ಟು ಮಾಡ್ಕೊಳ್ಳೋಣ. ಸೊ ನೀವು ಯಾವುದೇ ಬೇರೆ ಬೇರೆ ಟೈಪ್ ಬರ್ತಾ ಇರುತ್ತೆ ಪಾಸ್ತಾಗಳು. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಮಾಡ್ಕೊಳ್ಳಿ. ನಾನಿಲ್ಲಿ ಬೆಂಡಾಗಿರೋಂಥ ಪಾಸ್ತಾನ ತೊಗೊಂಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಸೊ ಸ್ವಲ್ಪ ಮೇಲೆ ಚೀಸ್ ಹಾಕಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಇಷ್ಟ ಆಗುತ್ತೆ. ಮತ್ತು ಯಾವುದೇ ಸಾಸ್ಗಳನ್ನ ಯೂಸ್ ಮಾಡ್ತಾ ಇರೋಂಥ ಪಾಸ್ತಾ ಇದು. ನೋಡಿ, ನಾನು ಫಸ್ಟೇ ಬಿಸಿನೀರು ಇಟ್ಟಿದ್ದೀನಿ ಬಿಸಿ ಆಗೋದಕ್ಕೆ. ಚೆನ್ನಾಗಿ ಬಿಸಿ ಆಗಬೇಕು ನೀರು. ಬಿಸಿ ಆದ ಕೂಡಲೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ. ಆವಾಗ ಬಿಡಿಯಾಗಿ ನಮಗೆ ಪಾಸ್ತಾ ಇರುತ್ತೆ. ತುಂಬ ಅಂಟ್ಕೊಳ್ಳೋದು ಆ ಥರ ಎಲ್ಲ ಆಗಲ್ಲ. ಈ ಥರ 1 ಡ್ರಾಪ್ಸ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ ಸಾಕು. ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಮತ್ತು ಆಮೇಲೆ ಉಪ್ಪು ಸೇರಿಸ್ತೀನಿ. ಉಪ್ಪೆಲ್ಲ ಹಾಕಿ ನೀರು ಚೆನ್ನಾಗಿ ಕುದೀತಾ ಇದೆ. ಪಾಸ್ತಾ ಎಲ್ಲ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ. ಜಾಸ್ತಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಟೇಸ್ಟು. ಹಾಗಾಗಿ ನೋಡಿಕೊಂಡು ಸ್ವಲ್ಪ ಚೆಕ್ ಮಾಡಿಕೊಂಡೇ ಬೇಯಿಸ್ಕೊಳ್ಳಿ. ನೋಡಿ, ಈ ರೀತಿ ಬೆಂದಿದ್ರೆ ಸಾಕಾಗುತ್ತೆ. ಸೊ ಈ ರೀತಿ ಬೆಂದಾದಮೇಲೆ ನಾನು ಇಲ್ಲಿ ಒಂದು ಸ್ಟೇನರಲ್ಲಿ ತೆಗೆದು ನೀರೆಲ್ಲ ಬಗ್ಗಿಸ್ಕೊತಾ ಇದ್ದೀನಿ. ಎಲ್ಲ ಬಿಸಿ ನೀರೆಲ್ಲ ಹೋಗಬೇಕು. ಮತ್ತು ತಣ್ಣೀರಿಂದ ಪೂರ್ತಿಯಾಗಿ ತ್ಯಾವ ಮಾಡಿದ್ರೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಉದುರಾಗಿರುತ್ತೆ ಪಾಸ್ತಾ. ಈ ರೀತಿ ಮಾಡಿಕೊಡಿ. ಪಾಸ್ತಾ ಇಲ್ಲಿ ತಣ್ಣೀರು ಹಾಕಿ ಇಟ್ಟಿದ್ದೀನಿ. ಇದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ನೋಡಿ, ಬಿಡಿಯಾಗಿರುತ್ತೆ. ಇಲ್ಲಿ ಒಗ್ಗರಣೆಗೆ ಫಸ್ಟ್ ನಾನು ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ನೀವು ಬಟರ್ ಬೇಕಾದರೂ ಸೇರಿಸ್ಬೋದು. ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದ ಕೂಡಲೇ ಒಂದು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರು, ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ಇಷ್ಟನ್ನು ಹಾಕಿ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ದಿಢೀರಂತ ಮಾಡ್ಕೊಳ್ಳೋ ಅಂಥ ಪಾಸ್ತಾ ರೆಸಿಪಿ ಇದು. ಸಕ್ಕ ಟೇಸ್ಟಿಯಾಗಿರುತ್ತೆ. ಸೊ ಯಾವುದು ಸೋಯಾ ಸಾಸ್ ಆಗಲಿ ಯಾವುದು ಯೂಸ್ ಮಾಡೋ ಅಂಥ ಪಾಸ್ತಾ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಫ್ರೈ ಆದ ಕೂಡಲೇ 1-2 ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಎಲ್ಲ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಸಾಫ್ಟ್ ಆಗಲಿ. ಟೊಮಾಟೋನ ಸಣ್ಣಗೆ ಹೆಚ್ಚಿ ಹಾಕ್ಕೋತಾ ಇದ್ದೀನಿ ನಾನು. ಇದು ಫುಲ್ಲು ನಮಗೆ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ಫ್ರೈ ಆಗಬೇಕು. ಫುಲ್ ಫ್ರೈ ಆಗ್ತಾ ಇಲ್ಲಿ. ನಾನು 2 ಟ್ಯೂಬ್ಸ್ ಚೀಸ್ ತೊಗೊಂಡಿದ್ದೀನಿ. ಇದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಯಾವ ಥರ ಹಾಕ್ಕೊಳ್ತೀನಿ ಅಂತೇಳಿ ಆಮೇಲೆ ತೋರಿಸ್ತೀನಿ. ಉಪ್ಪು ಸೇರಿಸ್ತಾ ಇದ್ದೀನಿ. ನಾನು ಅವಾಗೆ ಪಾಸ್ತಾ ಬೇಯಿಸುವಾಗಲೂ ಕೂಡ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇವಾಗ ಒಂದು ಸ್ವಲ್ಪ ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಂಡೋಣ. ಉಪ್ಪು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಚಿಟಿಕೆ ಅರಿಶಿನ ಪುಡಿ, ಒಂದೇ ಒಂದು ಚಿಟಿಕೆ ಆದರೆ ಸಾಕು, ಇಲ್ಲ ಯೆಲ್ಲೋ ಕಲರ್ ಆಗುತ್ತೆ. ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು. ನಮಗೆ ಈರುಳ್ಳಿ ಟೊಮೆಟೊ ಎಲ್ಲನೂ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಡೋಣ. ಇದು ಚೆನ್ನಾಗಿ ಸಾಫ್ಟ್ ಆಗಿದೆ. ಇಷ್ಟು ಮಾತ್ರ ಆದರೆ ಸಾಕು. ಇವಾಗ ಇನ್ನೂ ಸಾಫ್ಟ್ ಬೇಕಾದರೆ ಮಾಡ್ಕೋಬೋದು, ಇಷ್ಟಿದ್ರೆ ಆಗುತ್ತೆ. ನೋಡಿ, ಇವಾಗ ಪಾಸ್ತಾ ಪೌಡ್ರ್ ಹಾಕ್ಕೋತಾ ಇದ್ದೀನಿ. 10 ರೂಪಾಯಿದು 1 ಪ್ಯಾಕೆಟ್ ಆಗೋಷ್ಟು ಪಾಸ್ತಾ ಪುಡಿನ ಸೇರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ದೀಪಾವಳಿ ಇರೋದ್ರಿಂದ, ಅಂದರೆ ದೀಪಾವಳಿ ನಾಳೆ ಇದೆ. ಸೊ ಇವತ್ತೇ ಎಲ್ಲ ಪಟಾಕಿಗಳನ್ನ ಹೊಡಿತವ್ರೆ. ಸೊ ಅದೇ ಸೌಂಡ್ ಬರ್ತಾಯಿದೆ. ಸೊ ಎಲ್ಲ ಪಾಸ್ತಾ ಮಸಾಲೆ ಹಾಕಿದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ರೆಡ್ ಕಲರಲ್ಲಿ ಆಯಿತು. ನೀವು ಬೇಕಾದರೆ ಸೋಯಾ ಸಾಸು, ಇಲ್ಲ ಸ್ವಲ್ಪ ಟೊಮ್ಯಾಟೊ ಸಾಸು, ಇನ್ನೊಂದು ಪಿಜ್ಜಾ ಪಾಸ್ತಾ ಸಾಸ್ ಅಂತ ಸಿಗುತ್ತೆ ಚಿಲ್ಲಿದು, ಅದು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಅದೆಲ್ಲ ಹಾಕ್ಕೋಬೋದು ಬೇಕಾದರೆ. ಸೊ ನಾನು ದಿಢೀರಂತ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಪಾಸ್ತಾನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ, ಪಾಸ್ತಾ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ನಿಮಗೆ. ನೋಡಿ, ಪಾಸ್ತಾ ಎಲ್ಲ ಸೇರಿಸಿದ್ದಾಯಿತು. ಗ್ಯಾಸಿಂದ ಇಳಿಸಿದ್ದೀನಿ. ಒಂದ್ಸರಿ ಆಮೇಲೆ ಇಡ್ತೀನಿ ಗ್ಯಾಸ್ ಮೇಲೆ. ಇವಾಗ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಚೀಸ್ ಸೇರಿಸ್ತಾ ಇದ್ದೀನಿ. ಇದೇ ಬಿಸಿಯಲ್ಲೇ ಮೆಲ್ಟ್ ಆಗುತ್ತೆ. ನೀವು ಬೇಕಂದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು. ಚೀಸ್ ಹಾಕೊಳ್ಳೋದ್ರಿಂದ ಚೀಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಪಾಸ್ತಾ ಕಡಾಯಿನ ನಾನು ಗ್ಯಾಸ್ ಮೇಲಿಂದ ಕೆಳಗಡೆ ಇಳಿಸಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಮಾಡ್ಕೊತಾ ಇದ್ದೀನಿ. 7-8 ಜನಕ್ಕೆ ಆಗಬೇಕು ಆ ಥರ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಕಡಾಯಿ ಸ್ವಲ್ಪ ಚಿಕ್ಕದಾಯಿತು. ಸೊ ಒಂದ್ಸರಿ ನಾನು ಚೀಸ್ ಹಾಕಿದ್ದೀನಲ್ವ, ಈ ಬಿಸಿಗೆ ಎಲ್ಲ ಮೆಲ್ಟ್ ಆಗಿಬಿಡತ್ತೆ. ಹಾಗೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮಸಾಲೆ ಎಲ್ಲ ಇಟ್ಕೊಂಡ್ಬಿಡುತ್ತೆ. ಒಂದು 5 ನಿಮಿಷ ನಾವು ಗ್ಯಾಸ್ ಮೇಲೆ ಇಟ್ಟು ಇನ್ನೊಂದ್ಸರಿ ತಿರುಗಿಸ್ಬಿಟ್ರೆ ಸೊ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಂಡಿರುತ್ತೆ. ನೀವು ಸಾಸ್ಗಳು ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾನು ಮಕ್ಕಳು ತಿನ್ನೋದ್ರಿಂದ ದಿಢೀರ್ ಅಂತ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಸಿಂಪಲ್ ಆಗಿದ್ರು ಕೂಡ. ನೋಡಿ, ರೆಡಿ ಆಯಿತು. ಎಲ್ಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಪಾಸ್ತಾ. ತುಂಬಾ ರುಚಿಯಾಗಿದೆ. ಸ್ವಲ್ಪ ಚೀಸ್ ಹಾಕಿ
ಕೊತ್ತಂಬರಿನ ಗಾರ್ನಿಷ್ ಮಾಡಿದ್ದೀನಿ ಅಷ್ಟೇ. ತುಂಬ ಬೇಗ ಆಗುತ್ತೆ. ಸಾಸ್ಗಳು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಆದರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಮನೆಯವರು ಎಲ್ಲರಿಗೋಸ್ಕರನೂ ಮಾಡಿದ್ದೀನಿ. ಇವತ್ತಿನ ಪಾಸ್ತಾ ರೆಸಿಪಿ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಸರ್ವ್ ಮಾಡ್ಕೊತಾ ಇದ್ದೀನಿ. ಉದ್ರುದ್ರಾಗಿ ತುಂಬಾ ಚೆನ್ನಾಗಿದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಮಸಾಲ ಲೈಟಾಗಿ ಮಸಾಲೆ ಹಾಕಿ ಮಾಡಿದ್ದೀನಿ, ಚೀಸ್ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟ ಆಯ್ತಲ್ವ ಇವತ್ತಿನ ರೆಸಿಪಿ ನಿಮಗೆ? ತುಂಬಾ ಈಸಿಯಾಗಿ ಮಕ್ಕಳಿಗೆ ಮನೇಲಿ ಇವಾಗ ದೀಪಾವಳಿಗೆ ರಜೆ ಇರುತ್ತೆ. ಸೊ ಮಕ್ಕಳಿಗೆ ಈ ರೀತಿ ಸಂಜೆ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಟ್ಟಾಗ ಈ ರೀತಿ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸೋಣ ಫ್ರೆಂಡ್ಸ್. ರೆಡಿ ಆಯಿತು ನೋಡ್ಬೋದು. ಇವಾಗ ಸ್ವಲ್ಪ ಗ್ಯಾಸ್ ಸ್ಲೋ ಮಾಡಿ ಇಟ್ಟಿದ್ದೀನಿ, ಬಿಸಿ ಆಗಲಿ, ಚೀಸ್ ಎಲ್ಲ ಮೆಲ್ಟ್ ಆಗಲಿ ಅಂಥೇಳಿ. ತುಂಬಾ ಚೆನ್ನಾಗಾಗಿದೆ. ದಿಢೀರಂತ ಮಾಡ್ಕೊಳ್ಳೋವಂಥ ಪಾಸ್ತಾ ರೆಸಿಪಿ, ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸಿ ಮಾಡುವಂಥ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಮನೆಯವರು ಎಲ್ಲರಿಗೋಸ್ಕರನೂ ಮಾಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್.